ನಮಸ್ಕಾರ, ಹೆಂಗಿದ್ದೀರಾ? ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದೀವಿ. ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ಮಾಡೋಣ ಅಂತ. ಈಗ ನಾನು ಸೋಯಾ ಹಾಗೂ ಚಿಕನನ್ನು ಎರಡನ್ನೂ ಹಾಕಿ ಒಂದು ಫ್ರೈ ಮಾಡೋಣ ಅಂತ ಇದ್ದೀವಿ. ಇದು ಎಲ್ಲೂ ಮಾಡಿಲ್ಲ. ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಸೋಯಾನು ಬೇಗ ಬೇಯುತ್ತೆ, ಚಿಕನ್ನು ಬೇಗ ಬೇಯುತ್ತೆ. ಈ ಎರಡು ಕಾಂಬಿನೇಷನ್ ಎರಡು ಒಟ್ಟಿಗೆ ಬೇಗ ಬೇಯೋದ್ರಿಂದ ಇದನ್ನು ಹಾಕಿ ಮಾಡ್ಬೋದು. ಅದು ತಿನ್ನೋವಾಗ ಮಾತ್ರ ನಿಮಗೆ ಸ್ವಾದ ಸ್ವಲ್ಪ ಮಟನ್ ಥರ ಬರುತ್ತೆ. ಹೆಂಗಿರುತ್ತೆ ನೋಡಿ ರುಚಿ. ಎರಡು ಸೇರಲಿ, ಖುಷಿಯಾಗಿರಲಿ ಅಂಥೇಳಿ ಸೋಯಾ ಹಾಗೂ ಚಿಕನ್ ಫ್ರೈನ ಖುಷಿಯಾಗಿ ಮಾಡ್ಕೊಳ್ಳೋಣ. ಬೇಗ ಕಲ್ತ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ. ಸಾಜೀರ, ಜೀರಿಗೆ, ಒಂದು ಕಾಡೆಲಕ್ಕಿ, ಎರಡು ಚಕ್ಕೆ, ಎರಡು ಲವಂಗ, ಕಸೂರಿ ಮೇಥಿ, ಜಾಕಾಯಿ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಚಾಪತ್ರೆ, ಏಲಕ್ಕಿ, ಹಸಿಮೆಣಸಿನ್ಕಾಯಿ ಎರಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಈರುಳ್ಳಿ, ಕರಿಬೇವು, ಸೋಯಾ, ಚಿಕನ್ನು, ಟೊಮೊಟೊ, ಉಪ್ಪು. ಈಗ ಬಾಣಲೆಯನ್ನು ಇಡುತ್ತೇನೆ, ದೀಪಾಲಂಕಾರ ಬೆಳಗಿಸುತ್ತೇನೆ. ಈಗ ಕರೆಕ್ಟಾಗಿ ಅದಕ್ಕೆ ಒಂದು 50 ಗ್ರಾಮ್ ಎಣ್ಣೆಯನ್ನು ಇದಕ್ಕೆ ಬಿಡುತ್ತಿದ್ದೇನೆ. ಈಗ ಕರೆಕ್ಟಾಗಿ ಇದಕ್ಕೆ ಒಂದೇ ಒಂದು ಕಾಡು ಏಲಕ್ಕಿ, ಒಂದು 4 ಮಾಮೂಲಿ ಏಲಕ್ಕಿ, ಒಂದು 3 ಪೀಸು ಚಕ್ಕೆ, 2-3 ಲವಂಗ, ಒಂಚೂರು ಜಾಪತ್ರೆ, ಆಮೇಲೆ ಸಾಜೀರ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು. ಸಾಜೀರ, ಜೀರಿಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು, ರುಚಿ ಬರುತ್ತೆ. ಮನೇಲಿಲ್ಲ ಅಂದರೆ ಜೀರಿಗೆನೇ ಹಾಕ್ಕೊಳ್ಳಿ. ಇಲ್ಲಪ್ಪ ಓಡೋಗ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ಹೋಗಿ ತರೋದು ಬೇಕಾಗಿರಲ್ಲ. ಇಲ್ಲೇನಿದೆ, ಇಲ್ದಿರೋದ್ರಲ್ಲೂ ಹಾಕಿ ಚೆಂದ ಮಾಡ್ಬೋದು. ಹಲ್ದಿರಾಮ, ಸ್ವಲ್ಪ ಜಾಕಾಯಿ ಕುಟ್ಕೊಬಾರಪ್ಪ ಇದರಲ್ಲಿ. ಈಗ ಒಂದು ಫುಲ್ ಈರುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಚನ್ನಬಡ ಅಂತ ಇದೆ, ಎಲ್ಲ ಬೇಯ್ತಾ ಇದೆ ಈರುಳ್ಳಿ. ಇದೇನು ತುಂಬ ಕೆಂಪಾರ ಬೇಯಬೇಕು ಅಂತೇನಿಲ್ಲ, ನಾರ್ಮಲಾಗಿ ಬೇಂದರೆ ಅದೇ ಸಾಕು. ಸ್ವಲ್ಪ ಲೈಟ್ ಬ್ರೌನಿಶು ಬರಪ್ಪ. ಅದಪ್ಪ ಹಳದಿ ಕುಟ್ಕೊಂಬಂದಪ್ಪ. ಸ್ವಲ್ಪ ಜಾಕಾಯಿನ ಒಂದು ಚೂರೇ ಕುಟ್ಬಿಟ್ಟು ಹಾಕಿದ್ದೀನಿ. ಹೋಗುವುದು ಕಮ್ಮಿ, ಬರುವವರು ಜಾಸ್ತಿ. ನಾಮಧೇಯಗಳನ್ನ ಇವಾಗ ಇರೋದು 8 ಜನ ಇದ್ದಾರೆ ಪರ್ಮನೆಂಟ್ ಗಿರಾಕಿ. ಪರ್ಮನೆಂಟಲ್ಲಿ ಇವಾಗ ರಾಹುಲ್ ಅವ್ರು ಸೇಲಾಗಕ್ಕೆ ಹೋಗ್ತಾ ಇದ್ದಾರೆ. ಸೆರಿಮನಿ ಮಾಲೀಕ ಹುಡುಕಿದ್ದಾರೆ, ಮದುವೆ ಮಾಡ್ಕೋತಾರೆ. 5ನೇ ತಾರೀಕು ಹೋಗ್ತಾರೆ, ತಾಳಿ ಕಟ್ತಾರೆ. ಈ ಒಂದು 2 ತಿಂಗಳು ಬಿಟ್ಟು ಬರ್ತಾರೆ, ಇಲ್ಲೇ ಇರ್ತಾರೆ. ನಮ್ಮ ಹೋಟೆಲಲ್ಲಿ ರುಬ್ಬಪ್ಪ, ರಾಹುಲ, ಹಲ್ದಿ, ರೋಹಿತ, ರಾಮಣ್ಣ, ರಮೇಶು, ಗಣೇಶು, ಮಂಜಾ, ಏನು ಹೆಸರುಗಳು ಪದಗಳು ನೋಡಿ. ಇವಾಗ ಈರುಳ್ಳಿ ಚೆನ್ನಾಗಿ ಬೆಂತು. ಇದಕ್ಕೆ ಖಾರಕ್ಕಾಗಿ ಸ್ವಲ್ಪ ಚಿಲ್ಲಿ ಪೌಡರು 1.5 ಸ್ಪೂನ್, ಬ್ಯಾಡಿಗೆ ಸ್ವಲ್ಪ ಗುಂಟೂರು, ಸ್ವಲ್ಪ ಚಿಕ್ಕಬಳ್ಳಾಪುರ, 2 ಸ್ಪೂನ್ ಧನಿಯಾ ಪುಡಿ, ಒಂದು 2 ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್. ಏನಿಲ್ಲ, ಇಷ್ಟೇ ಮಸಾಲೆ. ಹಲ್ದಿ ಸ್ವಲ್ಪ ಪಾನಿ ಪಕ್ಕಡ್ಕೊ ಜಲ್ದಿ. ನೋಡಿ, ಸೋಯಾನ ನೀರಲ್ಲಿ ನೆನೆಸಿದ್ದೆ, ಸೋಯಾನ ಹಾಕ್ತಾಯಿದ್ದೀನಿ ನೋಡಿ. ಒಂದು 30 ಪೀಸ್ ಬಂದಿದೆ ನೋಡಿ. ಸೋಯಾ ಈಗ ಇದಕ್ಕೆ ಒಂದು ಅರ್ಧ kg ಚಿಕನ್ ಹಾಕ್ತೀನಿ. ಎಲ್ಲ ಥರ ಮೂಳೆ ಇಲ್ದಿರೋದು, ಮೂಳೆ ಇರೋದು, ಸಣ್ಣ ಪೀಸ್ ಬೇಕಾದ್ರೆ ಹೆಂಗೆ ಅವ್ರವ್ರ ಮನೆಗೆ ಹೆಂಗೆ ಬೇಕಂಗೆ. ನಮ್ಮದು ಕಮರ್ಷಿಯಲ್ ಪರ್ಪಸ್ ಅಲ್ವಾ, ಸ್ವಲ್ಪ ದಪ್ಪ ಪೀಸು, ಮನೆಗಾದರೆ ಸಣ್ಣ ಪೀಸ್. ಇದರಲ್ಲಿ 2 ಪೀಸ್ ಮಾಡ್ದ, ಖುಷಿಯಾಗಿ ಹಾಕ್ದ. ಸ್ವಲ್ಪ ಟೊಮೊಟೊ, ಒಂದು ಟೊಮೊಟೊನ ಈ ಥರ ಹಾಕ್ಬಿಟ್ಟು
ಒಂದು ರೌಂಡ್ ತಿರುಗಿಸ್ಕೊಟ್ಬಿಟ್ರೆ ಈಗ ಸ್ವಲ್ಪ ನಮ್ಮ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು? ರುಚಿ. ನೋಡಿ, ಚಿಲ್ಲಿ ಪೌಡ್ರ್ ಹಾಕಿದೆ, ಧನಿಯಾ ಪುಡಿ ಹಾಕಿದೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು ಕಾಡು ಏಲಕ್ಕಿ, ಒಂದು ನಾರ್ಮಲ್ ಏಲಕ್ಕಿ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ ಹಾಕಿದ್ವಿ. ಚೆಂದಾಗಿ ಅಲ್ಲಾಡಿಸಿದ್ದೀವಿ. ಇವಾಗ ಇದರಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ. 5 ನಿಮಿಷ ಆದಮೇಲೆ ಸ್ವಲ್ಪ ತಿರುಗಿಸ್ಕೊಡ್ತಾಯಿರಿ. ಇದಕ್ಕೆ ನೀರು ಜಾಸ್ತಿ ಹಾಕಂಗಿಲ್ಲ. ಹಂಗನ್ಬೇಕು, ಹಿಂಗನ್ಬೇಕು. ಆಹಾ, ರುಚಿ. 15 ನಿಮಿಷದಲ್ಲಿ ಎಲ್ಲ ಮಸಾಲೆ ಕಟ್ ಮಾಡ್ಕೊಂಡು ಎಲ್ಲ ಪಕ್ಕದಲ್ಲಿ ಇಟ್ಕೊಂಡು ಅಲ್ಲಾಡಿಸ್ಕೊಡ್ತಾ ಇದ್ದರೆ 15 ನಿಮಿಷದಲ್ಲಿ ಬಾರಿಸ್ತಾ ಇರ್ಬೋದು. ನೀವು ಅಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳೋದು, ಆವಾಗ ಕೊತ್ತಂಬರಿ ಕಟ್ ಮಾಡ್ಕೊಳೋದೆಲ್ಲ ಮಾಡಿದ್ರೆ ಲೇಟ್ ಆಯ್ತಾಯಿದೆ. ಎಲ್ಲ ಟೇಬಲ್ ಸೆಟ್ಟು ಮಾಡ್ತಾ ಇರ್ಬೇಕು ಚಟಾಪಟ್ಟು. ಏನಂತೀರಾ? ಆಮೇಲೆ ಇನ್ನೊಂದೇನೆಂದರೆ, ಪ್ರತಿ ಅಡುಗೆ ಮಾಡುವಾಗ ಖುಷಿಯಿಂದ ಅಡುಗೆ ಮಾಡಬೇಕು. ಇದೇ ಒಂದು ಅಡುಗೆ, ಇದೇ ಒಂದು ಟೆನ್ಷನ್ ಅಂತ ಯಾವತ್ತೂ ಮಾಡೋಕ್ಕೋಗ್ಬಾರ್ದು. ಈಗ ನೋಡಿ, ಇದು ದೊಡ್ಡ ಕಾವು, ಇದು ಚಿಕ್ಕ ಕಾವು. ಎಳೆ ಕಾವಲ್ಲಿ ಬೇಯಿಸಿದ್ರೆ ಬೇಗ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ಎಳೆ ಕಾವಿನಲ್ಲಿ ಬಿಡುತ್ತೇನೆ, ದೊಡ್ಡ ಕಾವನ್ನು ಆಫ್ ಮಾಡುತ್ತೇನೆ. ಈಗ ಇದನ್ನು ತಿರುಗಿಸಿ ಕೊಟ್ಟರೆ ನಿಧಾನ ಕಾವಿನಲ್ಲಿ ಇದು ಚೆಂದ ಬೇಯುತ್ತದೆ. ಈಗ ನೋಡಿ, ಪ್ರತಿ ಒಂದು ಅಡುಗೆ ಮಾಡ್ತೀವಿ, ಏನು ಪರ್ಪಸ್ಸಿಗೆ ಮಾಡ್ತೀವಿ ಅಂದರೆ, ಈಗ ಒಂದು ಸೋಯಾ ತುಂಬ ರೇಟ್ ಕಮ್ಮಿ, ಒಂದಿಷ್ಟು ತಂದಿರ್ತೀರ, 1 kg, ಒಂದು ಅರ್ಧ kg ಚಿಕನ್ ತರ್ತೀರ, ಇದ್ರ ಜೊತೆಗೆ 1/4 kg ಸೋಯಾ ಹಾಕ್ತೀರ. ಎರಡೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಮಟನ್ ನೆನೆಸ್ಕೊಂಡು ತಿಂತಾಯಿದ್ರೆ ಖುಷಿಯಾಗಿ ಹೋಗುತ್ತೆ. ಅದಕ್ಕೆ ಎಲ್ಲರಿಗೂ ಉಪಯೋಗ ಬರಬೇಕು, ಒಂಥರ ಡಿಫ್ರೆಂಟಾಗೂ ಇರಬೇಕು ಅಂತ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸೋಯಾ ಚಿಕನ್ ಫ್ರೈ ಅಂತ ಮಾಡಿದ್ದೀವಿ. ಕಲ್ತ್ಕೊಬೇಕು ಅಂದರೆ ಯಾವ್ದು ಹಾಕಿದ್ರೆ ಏನಂತಲ್ಲ, ಇವಾಗ ವೆಜ್ ಮಾಡಬೇಕು, ಇದಕ್ಕೆ ಪನ್ನೀರ್ ಹಾಕಿ, ಮಶ್ರೂಮ್ ಹಾಕಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ನಿ. ಬಟಾಣಿ ಒಂಚೂರು ಕಲಿಸ್ಕೊಳ್ಳಿ, ಬಿಡಿ. ನಿಮ್ಮ ಅಡುಗೆನ ನೀವು ರುಚಿಯಾಗಿ ಮಾಡ್ಕೋಬೇಕು ಅಂದಾಗ ವೆಜ್ ಯಾವ ಥರ ಮಾಡಬೇಕು? ವೆಜ್ಗೆ ಇಷ್ಟೇ ರೆಮಿಡಿ, ಎಲ್ಲ ಮಸಾಲೆ ಇದೆ, ಅದಕ್ಕೆ ವೆಜ್ ಹಾಕಿದ್ರೆ ವೆಜ್ ಆಗುತ್ತೆ. ಗೋಬಿ ಗೀಬಿ ಎಲ್ಲ ಹಾಕಿದ್ರೆ ಇನ್ನೂ ರುಚಿ ಬರುತ್ತೆ. ಅದಕ್ಕೆ ಇವಾಗ ನಾನು ಸೋಯಾ ಆ್ಯಂಡ್ ಚಿಕನ್ ಎರಡೂ ಹಾಕಿದ್ದೀನಿ. ಸೋಯಾ ಚಿಕನ್ ಫ್ರೈನ ಪ್ರಥಮ ಬಾರಿಗೆ ತೋರಿಸುತ್ತಿದ್ದೇನೆ, ಕಲಿಯಿರಿ, ಪ್ರೀತಿಯಿಂದ ಮಾಡಿರಿ. ನೋಡಿ, ಈ ಥರ ಯಾವಾಗಲೂ ತಳ ಅಂಟಲ್ಲ, ತಿರುಗಿಸ್ಕೊಡ್ತಾನೇ ಇರಬೇಕು. ಜಾಸ್ತಿ ತಿರುಗಿಸ್ಕೊಡ್ಲೂಬಾರ್ದು. ನಾರ್ಮಲಾಗಿ ಎಲ್ಲೂ ತಳ ಅಂಟಿದೆ. ಯಾವಾಗ ಈ ಆಯಿಲ್ ಅಂಶ ಮೇಲಕ್ಕೆ ಬರುತ್ತೆ, ಒಂದು ಲೆವೆಲ್ಗೆ ಎಲ್ಲ ಆಗಿದೆ ಅಂತ ಅರ್ಥ. ನೋಡಿ, ಈಗ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿದೆ. ಟೊಮೊಟೊ ಹಾಕಿದ್ದೀವಿ, ಎಣ್ಣೆ ಹಾಕಿದ್ದೀವಿ, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿ. ಈಗ ನಿಮಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ, ಒಂದೇ ಒಂದು ಚೂರು ನಮ್ಮ ಕಸ್ತೂರಿ ಮೇಥಿ ಆಹಾ ಅಂತ ಹಾಕಬೇಕು. ಇದಾದಮೇಲೆ ನಿಮಗೆ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಎಲ್ಲಾದ್ರ ಜೊತೆ ತಿನ್ನಬಹುದು ಸೋಯಾ ಚಿಕನ್ ಫ್ರೈ. 5 ನಿಮಿಷ ಚೆನ್ನಾಗಿ ಬೇಯಲಿ, ಸೋಯಾ ಚಿಕನ್ ಫ್ರೈ ರೆಡಿ ಆಗುತ್ತೆ. ತಟ್ಟೆಗೆ ಹಾಕ್ಕೊಳ್ಳೋದೆ, ಖುಷಿಯಾಗಿ ಬಾರಿಸ್ಕೊಳೋದೆ. ರೆಡಿಯಾಗಿದೆ ಬೋಲು, ಬರ್ಸ್ಕೊಳೋದೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳೋದೆ, ಖುಷಿಯಾಗಿ ತಿನ್ಕೊಳೋದೆ. ಸ್ವಲ್ಪ ಬಿಳಿ ಎಳ್ಳನ್ನು ಇದ್ರ ಮೇಲೆ ಪ್ರೋಕ್ಷಣೆ ಮಾಡಿಬಿಡೋದು. ಚೂರು ಕೊತ್ತಂಬರಿ ಒದಿಸ್ಬಿಡೋಣ. ಈಗ ಸ್ವಲ್ಪ ತೆಗಿಯೋಣ, ರುಚಿ ನೋಡೋಣ. ಎಲ್ಲ ನೀರು ದೋಸೆಗೆ, ಚಪಾತಿಗೆ, ಎಲ್ಲದಕ್ಕೂ ಎಕ್ಸಲೆಂಟಾಗಿರುತ್ತೆ. ಬೇಗ ಮಾಡಿ ಮಕ್ಕಳು ಕೊಟ್ಟರೆ ಸೋಯಾಬೀನು ಹೆಲ್ತ್ ಒಳ್ಳೆಯದು, ಪೌಷ್ಟಿಕಾಂಶ ಇರುತ್ತೆ. ನಾವು ಸ್ವಲ್ಪ ಹಾಕ್ಕೊಂಡು ಬಾರಿಸ್ತಾ ಇದ್ದೀವಿ. ಸೇಮ್ ಮಟನ್ ಥರ ಇದೆ. ಇದುವರೆಗೂ ಯಾರೂ ಟೇಸ್ಟ್ ಮಾಡಿಲ್ಲ, ಹಾಕಿದ್ದೀನಿ. ತುಂಬ ರುಚಿಯಾಗಿದೆ. ಬೇಗ ಕಲೀರಿ, ಬೇಗ ಮಾಡಿ. ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ? ಚಂದ್ರು ಬೆಸ್ಟ್ ಆಫ್ ಬೆಸ್ಟ್.